ದಾರಿ ಮುಗಿದಾಗ ನೀ ನನ್ನ ಊರಾಗು, ರಂಬೆ ಮುರಿದಾಗ ನೀ ನನ್ನ ಬೇರಾಗು. ಗುರುವು ನೀನೇ, ಗುರಿಯು ನೀನೇ, ನನ್ನ ಬಾಳಿಗೆ ಕಾಯುವೆ ನಾ ಬೇಡುವೆ. ನೊಂದ ಜೀವಕ್ಕೆ ನೀನೆ ನಿಜವಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ಹರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವ. ಎಲ್ಲ ನನ್ನ ರಾಯರ ಮನಸ್ಸುಗಳಿಗೆ ಈ ನಿಮ್ಮ ಕೃಷ್ಣ ಮಾಡುವ ತುಂಬ ಹೃದಯದ ನಮಸ್ಕಾರಗಳು. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ರಾಯರ ಪವಾಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಮಹೋನ್ನತವಾದ ಒಂದು ಪವಾಡವನ್ನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಡಿಯರ್ ಫ್ರೆಂಡ್ಸ್, ಇದು ಕೂಡ ನನ್ನ ನಿಜ ಜೀವನದಲ್ಲಿ ನಡೆದಂತಹ ಒಂದು ಪವಾಡ ಅಂತ ಹೇಳ್ಬೋದು. ತುಂಬನೇ ವಿಸ್ಮಯಕಾರಿಯಾಗಿದೆ. ಡಿಯರ್ ಫ್ರೆಂಡ್ಸ್, ಏನಪ್ಪಾ ಅಂತ ಅಂದರೆ, ಒಂದು ಕಂಪ್ನಿಲಿ ಸುಮಾರು 10 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಎವ್ರಿ ಇಯರ್ ಲಕ್ಕಿ ಡಿಪ್ ಅಂತ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ಇದೇನಪ್ಪ ಅಂದರೆ 50 ರುಪೀಸ್ ಒಂದು ಟಿಕೆಟ್ ಇರುತ್ತೆ. ಈಚ್ ಒಂದು ಟಿಕೆಟ್ಗೆ ನಾವು ಎಷ್ಟು ಬೇಕಾದ್ರೂ ತೊಗೊಬೋದು. 5 ತೊಗೊಬೋದು, 10 ತೊಗೊಬೋದು, ಎಷ್ಟು ಬೇಕಾದ್ರೂ ತೊಗೊಬೋದು. ಆ ಟಿಕೆಟ್ನ ಬೆಲೆ ಬಂದು 50 ರುಪೀಸ್ ಇರುತ್ತೆ. ಅದನ್ನು ತೊಗೊಂಡು ಕರೆಕ್ಟಾಗಿ ದೀಪಾವಳಿ ಹಿಂದಿನ ದಿನ ಬಂದು ಆ ಲಕ್ಕಿ ಡಿಪ್ನ ದೊಡ್ಡ ಒಂದು ಹಾಲಲ್ಲಿ ಆ ಲಕ್ಕಿ ಡಿಪ್ನ ಮಾಡ್ತಾರೆ. ಎಲ್ಲ ಎಂಪ್ಲಾಯೀಸು ಕೂಡ ಅದನ್ನು ತೊಗೊತಾರೆ. ನಾನು ಡಿಯರ್ ಫ್ರೆಂಡ್ಸ್ ಸುಮಾರು 10 ವರ್ಷದಿಂದ ಆ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. 5 ವರ್ಷ ಆ ಥರ ಲಕ್ಕಿ ಡಿಪ್ ಏನೂ ಇರಲಿಲ್ಲ. ಮೊದಲಿನ 5 ವರ್ಷ ಬಂದು ಆ ಲಕ್ಕಿ ಡಿಪ್ನ ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ 1 ವರ್ಷ ತಗೊಂಡೆ, 2 ವರ್ಷ ತಗೊಂಡೆ, 3 ವರ್ಷ ತಗೊಂಡೆ, 4 ವರ್ಷ ತಗೊಂಡೆ. ಡಿಯರ್ ಫ್ರೆಂಡ್ಸ್, ಏನೂ ಬರಲಿಲ್ಲ. ಡಿಯರ್ ಫ್ರೆಂಡ್ಸ್, ಸುಮಾರು 5 ಟಿಕೆಟ್ ತೊಗೊತಿದ್ದೆ, 6 ಟಿಕೆಟ್ ತೊಗೊತಿದ್ದೆ, 7 ಟಿಕೆಟ್ ತೊಗೊತಿದ್ದೆ, ಏನೂ ಬರ್ತಾ ಇಲ್ಲ. ಡಿಯರ್ ಫ್ರೆಂಡ್ಸ್, ನನ್ನ ಜೀವನದಲ್ಲಿ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಲಕ್ ಇರಬೇಕಮ್ಮ, ಯಾವಾಗ ಏನಾದರೂ ಆಗಬೇಕು ಅಂದರೆ ಒಂದು ಲಕ್ ಇರಬೇಕು. ಆದರೆ ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ನೋಡಿದ ಪ್ರಕಾರ ನಿಜವಾಗ್ಲೂ ಲಕ್ ಅನ್ನೋದಕ್ಕಿಂತ ಎಫರ್ಟ್ ಹಾಕಿನೇ ತುಂಬ ನಾನು ಪಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಚಿಕ್ಕದೇನಾದರೂ ವಸ್ತು ಬೇಕು ಅಂದ್ರೂ ನಾನು ಎಫೆಕ್ಟ್ ಹಾಕಬೇಕು ಅನ್ನೋದು ಒಂದು. ಯಾಕೆ ಈ ಮಾತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನೋಡ್ತಾನೆ ಬರ್ತಾ ಇದ್ದೀನಿ. ಎಲ್ಲೂ ಲಕ್ಕು ಅನ್ನೋದು ನನ್ನ ಜೀವನದಲ್ಲಿ ಯಾವತ್ತೂ ನನ್ನನ್ನು ಕೈ ಹಿಡಿಲ್ಲ. ಡಿಯರ್ ಫ್ರೆಂಡ್ಸ್, ನಿಜವಾಗ್ಲೂ ಆ ವಿಷಯದಲ್ಲಿ ಮಾತ್ರ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ. ಇದೇ ವಿಷಯ ನಾನು ನಿಮ್ಮದು ಯಾಕೆ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಡಿಯರ್ ಫ್ರೆಂಡ್ಸ್, ತುಂಬಾ ಒಂದು ಆಶ್ಚರ್ಯಕಾದ ಸಂಗತಿ ಏನಪ್ಪ ಅಂತಂದರೆ, ನನ್ನ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಒಬ್ರಿಗೆ ಟ್ಯಾಬ್ ಬಂತು, ಒಬ್ಬರಿಗೆ ಟಿ ವಿ ಬಂತು, ಒಬ್ಬರಿಗೆ ಒಂದು ಐರನ್ ಬಾಕ್ಸ್ ಬಂತು, ಏನೇ ಒಂದು ಬಂತು. ಇಲ್ಲಿ ಲಕ್ಕಿ ಡಿಪ್ ಅನ್ನೋದಕ್ಕಿಂತ ಅವರ ಒಂದು ನಸೀಬ್ ಒಂದು ಅವರ ಹಣೆ ಬರ ಅಂತ ಒಂದು ಡಿಸೈಡ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ನೊಂದ್ಬಿಟ್ಟಿದ್ದೆ. ಆದರೆ ಈ ಸತಿ 2000 ವರ್ಷ 25ನೇ ವರ್ಷ ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಗೋಲ್ಡನ್ ಅಥವಾ ಒಂದು ಒಳ್ಳೆ ಹಣೆ ಬರ ಅಂತ ಹೇಳ್ತಾರಲ್ಲ, ಒಂದು ನಸೀಬು ಅಥವಾ ಹಣೆ ಬರ ಅಂತ ಹೇಳ್ತಾರೆ, ಅದು ಬದಲಾಗುತ್ತೆ. ಡಿಯರ್ ಫ್ರೆಂಡ್ಸ್, ಹೇಗೆ ಬದಲಾಗುತ್ತಪ್ಪ ಅಂತಂದರೆ, ನಿಜವಾಗ್ಲೂ ಇದನ್ನ ಕೇಳಿ ತುಂಬ ವಿಸ್ಮಯವಾಗಿರುತ್ತೆ. ಈಗೂ ನಡೀತಾ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಅದಕ್ಕೆ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಡಿಯರ್ ಫ್ರೆಂಡ್ಸ್, ಏನು ಮಾಡ್ತೀನಿ, ಅವತ್ತು ಗುರುವಾರ ಆಗಿರುತ್ತೆ, ರಾಯರ ಮಠಕ್ಕೆ ಹೋಗ್ತೀನಿ. ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಮಂತ್ರಾಕ್ಷತೆಯನ್ನು ತಗೊಂಡು ಜೋಬಲ್ಲಿ ಇಟ್ಕೊಂಡು ನಾನು ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ. ಡಿಯರ್ ಫ್ರೆಂಡ್ಸ್, ಕಂಪ್ನಿ ಕೆಲ್ಸಕ್ಕೆ ಹೋದ್ಮೇಲೆ ಅವರು ಇಶ್ಯೂ ಮಾಡ್ತಾ ಇರ್ತಾರೆ. ಸುಮಾರು ಲಂಚ್ ಟೈಮ್ ಆಗಿರುತ್ತೆ, ಅವಾಗ ಇಶ್ಯೂ ಮಾಡ್ತಾ ಇರ್ತಾರೆ 50 ರುಪೀಸ್. ನಾನೇನು ಮಾಡ್ತೀನಪ್ಪ ಅಂತಂದರೆ, ಅಂದರೆ ರಾಯರು ರಾಘವೇಂದ್ರ ಸ್ವಾಮಿಗಳು ಅಂತೇಳಿ ಅಂತ ಅಂದ್ಬಿಟ್ಟು 6 ಟಿಕೆಟ್ನ ನಾನು ಖರೀದಿ ಮಾಡ್ತೀನಿ. ಸುಮಾರು 300 ರೂಪಾಯಿನ ಕೊಟ್ಟು ಖರೀದಿ ಮಾಡಿ ನಾನು ಏನು ಮಾಡ್ತೀನಪ್ಪ ಅಂತ, ನಾನು ಮಠದಿಂದ ತೊಗೊಂಡೋಗಿರ್ತಕ್ಕಂಥ ರಾಯರ ಮಂತ್ರಾಕ್ಷತೆ ಜೊತೆನೇ ಆ ಟಿಕೆಟನ್ನು ಇಡ್ತೀನಿ. ಡಿಯರ್ ಫ್ರೆಂಡ್ಸ್, ಅಂದರೆ ಆ ಲಕ್ಕಿ ಕೂಪನ್ನ ಇಡ್ತೀನಿ. ಡಿಯರ್ ಫ್ರೆಂಡ್ಸ್, ನನಗೆ ಒಂದು ನಂಬಿಕೆ ಇರುತ್ತೆ. ಡಿಯರ್ ಫ್ರೆಂಡ್ಸ್, ಯಾಕೆಂದರೆ ಮಠದಲ್ಲಿ ಕೊಡ್ತಕ್ಕಂಥ ಮಂತ್ರಾಕ್ಷತೆಯ ಪ್ರಭಾವ, ಮಂತ್ರಾಕ್ಷತೆಯ ಒಂದು ಏನು ಹಿಂದಿನ ಸ್ಟೋರಿಗಳಿರ್ತವೆ ಅದ್ರ ಬಗ್ಗೆ ನನಗೆ ನಂಬಿಕೆ ಇರುತ್ತದೆ. ಯಾಕೆ ಅಂತ ಅಂದರೆ, ಮಂತ್ರಾಕ್ಷತೆಯನ್ನು ತಗೊಂಡಂಥ ಎಲ್ಲ ವ್ಯಕ್ತಿಗಳ ಹಿಂದೆ ಹೋದಾಗ ನೀವು ನೋಡಿ, ದನ ಕಾಯಿರ್ತಕ್ಕಂಥ ವೆಂಕಣ್ಣ ಮಂತ್ರಾಕ್ಷತೆ ಪ್ರಭಾವದಿಂದ ಧನಿಕನಾದ ಧೀಮಂತನಾದಂತಹ ಒಂದು ಸ್ಟೋರಿ ಗೊತ್ತಾಗು. ಹಿಂದಿನ ಸಂಚಿಕೆ ನಾನು ಹಂಚ್ಕೊಂಡಂತೆ ನನ್ನ ಮಗಳು ಎಷ್ಟು ಜಲ್ದಿ ಹುಷಾರಾಗಿ ಮನೆಗೆ ಬರ್ತಾಳೆ. ಅದು ಅಲ್ಲದೆ ಮಂತ್ರಾಕ್ಷತೆ ಪ್ರಭಾವ ತುಂಬ ಪವಿತ್ರವಾದದ್ದು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಇರುತ್ತೆ. ರಾಯರುದಕ್ಕೆ ಏನಾದರೂ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿರೋದ್ರಿಂದ ನಾನು ಏನು ಮಾಡ್ತೀನಿ, ತೊಗೊಳ್ತಕ್ಕಂಥ ಲಕ್ಕಿ ಡಿಪ್ನ ಮಂತ್ರಾಕ್ಷತೆ ಜೊತೆಯಲ್ಲಿ ನಾನು ಅದನ್ನು ಇಟ್ಟಿರ್ತೀನಿ. ಡಿಯರ್ ಫ್ರೆಂಡ್ಸ್, ಹೀಗೆ ಆ ಒಂದು ಸಮಯ ಅಂತ ಅಂದರೆ ಆ ಲಕ್ಕಿ ಡಿಪ್ನ ತೆಗಿಯೋಂಥ ದಿನ ಬಂದೇ ಬಿಡುತ್ತೆ. ಡಿಯರ್ ಫ್ರೆಂಡ್ಸ್, ಅಂದರೆ ದೀಪಾವಳಿ ನೆಕ್ಸ್ಟ್ ಡೇ, ಅವತ್ತು ನೆಕ್ಸ್ಟ್ ಹಿಂದಿನ ಈವ್ನಿಂಗು ಲಕ್ಕಿ ಡಿಪ್ನ ಶುರು ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್,
ನೋಡಿ ಡಿಯರ್ ಫ್ರೆಂಡ್ಸ್, ಈ ಒಂದು ಹಾಲಲ್ಲಿ ಲಕ್ಕಿ ಡಿಪ್ ನಡೀತಾ ಇರ್ತದೆ ಡಿಯರ್ ಫ್ರೆಂಡ್ಸ್. ನಾನು ಜನರಲ್ ಶಿಫ್ಟ್ ಹೋಗಿರ್ತೀನಿ. ಆ ಶಿಫ್ಟ್ನ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಸೂಪರ್ವೈಸರ್ ಕೆಳಗಡೆ ಹಾಲಿಗೆ ಬರ್ತೀವಿ ಡಿಯರ್ ಫ್ರೆಂಡ್ಸ್. ಕೂತಿರ್ತೀವಿ ಹಿಂದೆಗಡೆ. ನಾನು ನಿಮಗೆ ತೋರಿಸ್ತಂಥ ಒಂದು ಫೋಟೋದಲ್ಲಿ ಹಿಂದೆಗಡೆ ಕೂತಿರ್ತೀನಿ. ಅಂದಾಗ ಸುಮಾರು ಜನಕ್ಕೆ ಎಲ್ಲ ಕೆಲವೊಂದು ವಸ್ತುಗಳು, ದೊಡ್ಡ ದೊಡ್ಡ ವಸ್ತುಗಳು ಇರ್ತವೆ ಡಿಯರ್ ಫ್ರೆಂಡ್ಸ್. ಎಲ್ಲರಿಗೂ ಹೋಗಿರುತ್ತೆ. ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬಂದು ಆ ವಸ್ತುಗಳನ್ನ ತಗೊಂಡು ಫೋಟೋ ತಗೊಂಡು ಹೋಗ್ತಾ ಇರ್ತಾರೆ ಡಿಯರ್ ಫ್ರೆಂಡ್ಸ್. ನನ್ನ ಮನಸ್ಸಲ್ಲೂ ಇವಾಗಲೂ ಅಷ್ಟೇ, ನನಗೆ ಇವತ್ತು ನನ್ಗೆ ನಂಬಿಕೆ ಇರುತ್ತೆ, ರಾಯರು ಏನಾದರೂ ಒಂದು ಕೊಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ಡಿಯರ್ ಫ್ರೆಂಡ್ಸ್. ನಾನು ಕಾಯ್ತಾ ಇರ್ತೀನಿ ಡಿಯರ್ ಫ್ರೆಂಡ್ಸ್. ಸುಮಾರು ಇನ್ನೊಂದು 4-5 ಇರ್ಬೋದು ಅಷ್ಟೇ. ಆ ಕ್ಷಣದಲ್ಲಿ ನಾನು ಮಾತ್ರ ಅಲ್ಲಿ ಹೋಗಿ ಕೂತಿದ್ದೀನಿ, ನೋಡ್ತಾ ಇರ್ತೀನಿ. ಆ 4-5 ಕೂಡ ಯಾವುದೂ ಬರಲಿಲ್ಲ. ಹಾಗಾಗಿ ಕಡೆಯದಾಗಿ ಲಾಸ್ಟಲ್ಲಿ ಡಿಯರ್ ಫ್ರೆಂಡ್ಸ್, ದೊಡ್ಡದು ಅಂತ ಹೇಳ್ತಾರೆ 2 ಟಿ ವಿ, 24,000 ಸ್ಯಾಮ್ಸಂಗ್ದು ಸ್ಮಾರ್ಟ್ ಟಿ ವಿ. ಸೂಪರ್ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. 2 ಟಿ ವಿ ಇರ್ತವೆ. 2 ಟಿ ವಿಲಿ ಏನಾಗುತ್ತೆ, ಒಂದು ಟಿ ವಿ ನಮ್ಮ ಸಹವರ್ತಿನಿ ಅಂತ ಹೇಳ್ಬೋದು, ನಮ್ಮ ಡಿಪಾರ್ಟ್ಮೆಂಟ್, ಬೇರೆ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಕೆಲಸ ಮಾಡ್ತಾರೆ, ಒಬ್ಬರು ಲೇಡಿಗೆ ಆ ಟಿ ವಿ ಹೋಗುತ್ತೆ ಡಿಯರ್ ಫ್ರೆಂಡ್ಸ್. ಇನ್ನು ಒಂದು ಟಿ ವಿ ಉಳ್ಕೊಂಡುತ್ತೆ. ಆ ಟಿ ವಿ ನೆಕ್ಸ್ಟ್ ಇನ್ನೊಂದು ಲಕ್ಕಿ ಡಿಪ್ನ ತೆಗೆಯೋದು ಇನ್ನೊಂದೇ ಒಂದು ಬಾಕಿ ಲಾಸ್ಟಲ್ಲಿ ಇರುತ್ತೆ. ಕಡೆಯದು ಅಂತ ಹೇಳ್ಬೋದು, ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೀವಿ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ನಾನು, ಆಯಿತು ಈ ವರ್ಷದ ಕತೆ ಆಯಿತು. ಕೂತಿದ್ದನ್ನು ನಿಜವಾಗ್ಲೂ ಯಾವ ಮನಸ್ಸಿಂದ ಎದ್ದನೇ ಗೊತ್ತಿಲ್ಲ ಡಿಯರ್ ಫ್ರೆಂಡ್ಸ್. ರಾಘವ ಅಂತ ಎದ್ದೆ ಡಿಯರ್ ಫ್ರೆಂಡ್ಸ್. ರಾಘವ, ಈ ವರ್ಷನೂ ಮುಗಿತಾ ನನ್ನಪ್ಪ. ಈ ವರ್ಷನೂ ಕೂಡ ನನ್ನ ಇದ್ರಲ್ಲಿ ನಸೀಬಲ್ಲಿ ಏನು ಇಲ್ವಾ ಪ್ರಭು, ಆಯಿತು ನೀನು ಹೇಗಾಗುತ್ತೋ ಆಗಾಗಲಪ್ಪ ಅಂತ ಎದ್ದು ನಿಂತೆ ಡಿಯರ್ ಫ್ರೆಂಡ್ಸ್. ಆಗಲೇ ನೋಡಿ ಡಿಯರ್ ಫ್ರೆಂಡ್ಸ್, ಅಲ್ಲಿ ಲಾಟ್ರಿ ಅಲ್ಲಿ ಡಿಪ್ನ ತೆಗಿತಾ ಇದ್ದಾರೆ, ನಾನು ಇಲ್ಲಿ ನಿಂತಿದ್ದೀನಿ ಡಿಯರ್ ಫ್ರೆಂಡ್ಸ್. ಒಂದೇ ಹೆಸರು ಬಂದಿದ್ದು ಡಿಯರ್ ಫ್ರೆಂಡ್. ನಿಜವಾಗ್ಲೂ ಮುಗೀತು ಅಂತ ನಾನು ಎದ್ದು ಯಾವಾಗ ನಿಂತ್ಕೊಂಡು ಯಾವಾಗ ರಾಘವ ಅಂತ ಅವಾಗ ಡಿಯರ್ ಫ್ರೆಂಡ್ಸ್, ನಿಜವಾಗ್ಲೂ ನನ್ನ ಆ ಒಂದು ಮನಸ್ಸು ಎರಡು ರೋಮಾಂಚನ ಆಗೋಯ್ತು ಡಿಯರ್ ಫ್ರೆಂಡ್ಸ್. ಏನಪ್ಪ ಇದು ಲಾಸ್ಟಲ್ಲಿ ಒಬ್ಬ ಅಂದ್ಕೊಂಡು ನಿಜವಾಗ್ಲೂ ಕರೆದ್ರು ನನ್ನನ್ನು ಸ್ಟೇಜ್ ಮೇಲೆ. ಹೋದೆ, ಟಿ ವಿ ತೊಗೊಂಡೆ. ನಿಜವಾಗ್ಲೂ ಆ ಟಿ ವಿ ತೊಗೊಂಡು ಮನೆಗೆ ತಗೊಂಬರೋವರೆಗೂ ಕೂಡ ಆಟೋದಲ್ಲಿ ನಾನು ಆ ಒಂದು ಇದನ್ನು ಬುಕ್ ಮಾಡಿ, ಯಾಕೆಂದರೆ ಗಾಡಿ ಇತ್ತು ನನ್ನ ಹತ್ರ, ಬಟ್ ಗಾಡೀಲಿ ಬರೋಕ್ಕಾಗಲ್ಲ ತೊಗೊಂಡು ಒಬ್ಬನೇ ಅಂತೇಳಿ ಆಟೋದಲ್ಲಿ ಬುಕ್ ಮಾಡಿ ತೊಗೊಂಡು ಮನೆಗೆ ಬಂದೆ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ರಾಯರಿದ್ದಾರೆ ಡಿಯರ್ ಫ್ರೆಂಡ್ಸ್, ರಾಯರಿದ್ದಾರೆ. ಕಡೆಯ ಮೂಮೆಂಟ್ವರೆಗೂ ನನಗೆ ಇದು ಮಾಡಿದ್ರು ನಿಜವಾಗ್ಲೂ ನನ್ನನ್ನು ರಾಯರು ಕೈ ಬಿಡಲಿಲ್ಲ ಡಿಯರ್ ಫ್ರೆಂಡ್ಸ್. ಸುಮಾರು 5-6 ವರ್ಷಗಳಿಂದ ಸತತವಾಗಿ ಏನೂ ಬಂದಿಲ್ಲ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡ್ರು ಏನೂ ಪ್ರಯೋಜನ ಆಗಿಲ್ಲ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ಆ ಒಂದು ಟಿ ವಿನ ನನಗೆ ರಾಯರು ಕೊಟ್ಟರು. ಆ ಒಂದು ಟಿ ವಿ ಅನ್ನೋದಕ್ಕಿಂತ ನಿಜವಾಗ್ಲೂ ಆ ಒಂದು ಸನ್ನಿವೇಶ, ಆ ಒಂದು ಸಿಚುವೇಶನ್ ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ. ಅದೇ ಹೇಳ್ತಾರಲ್ಲ, ರಾಯರಿದ್ದಾರೆ ಅಂತ. ಹಾಗೇನೆ ರಾಯರು ನನಗೆ ಆ ಒಂದು ಹಣೆಬರನೇ ಅಂದರೆ ನಸೀಬನ್ನೇ ಚೇಂಜ್ ಮಾಡಿಬಿಟ್ಟು ಡಿಯರ್ ಫ್ರೆಂಡ್ಸ್. ಲಕ್ಕೇ ಇಲ್ಲ ಅಂತ ಕೂತಿದ್ದ ನನಗೆ ನಾನಿದ್ದೀನಿ ಅಂತ ಹೇಳಿ ತೋರಿಸ್ದಂಗೆ ಆಯಿತು ಡಿಯರ್ ಫ್ರೆಂಡ್ಸ್. ಆ ಟಿ ವಿನ ತೊಗೊಂಡು ಮನೆಗೆ ಬಂದೆ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ಮನೆಯಲ್ಲಿ ಇರ್ತಕ್ಕಂಥ ರಾಯರ ಫೋಟೋಗೆ ಧನ್ಯವಾದನ ಹೇಳಿ ನಿಜವಾಗ್ಲೂ ತುಂಬ ಖುಷಿ ಆಯಿತು ಡಿಯರ್. ನಮ್ಮ ಮನೆಯವರು ಕೂಡ ತುಂಬ ಖುಷಿ ಪಟ್ಟರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಡಿಯರ್ ಫ್ರೆಂಡ್ಸ್. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಡಿಯರ್ ಫ್ರೆಂಡ್ಸ್. ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ, ನಿಜವಾಗ್ಲೂ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಬಂದು ನಮಗೆ ಪ್ರತಿಯೊಂದನ್ನು ಕೂಡ ಒಳ್ಳೇದು ಮಾಡ್ತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಮಗಳಿಂದ ಹಿಡಿದು, ಹಾಗೂ ನಾವು ಬಾಡಿಗೆ ಮನೆಯನ್ನು ತಪ್ಪಿಸ್ಕೊಂಡು ಲೀಸು ಬರೋಗಿಂದ ಹಿಡಿದು, ಹಾಗೂ ನನ್ನ ಜೀವನದಲ್ಲಿ 5-6 ವರ್ಷದಿಂದ ಕಾಯ್ತಕ್ಕಂಥ ಯಾವುದೋ ಒಂದು ಗಿಫ್ಟ್ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತು ಡಿಯರ್ ಫ್ರೆಂಡ್ಸ್. ನಿಜವಾಗ್ಲೂ ಪ್ರತಿಯೊಂದು ಚೇಂಜಸ್ ಆಗ್ತಾ ಇದಕ್ಕೆಲ್ಲ ಕಾರಣ ರಾಯರು ಡಿಯರ್ ಫ್ರೆಂಡ್ಸ್. ನಂಬಿದವರ ಮತ್ತು ನೆನೆದವರ ಮನದಲ್ಲಿ ರಾಯರಿದ್ದಾರೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್. ಇದನ್ನು ಮುಗಿಸೋಕ್ಕೂ ಮುಂಚೆ ನಾನು ಹೇಳೋದಿಷ್ಟೇ, ನಂಬಿಕೆ ಅನ್ನೋದು ತುಂಬ ಅಪಾರವಾಗಿರಬೇಕು ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ, ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತುಂಬ ವಿಸ್ಮಯಕಾರಿಯಾದಂತಹ ಒಂದು ಸಂಚಿಕೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಡಿಯರ್ ಫ್ರೆಂಡ್ಸ್, ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸರ್ವಜನೋ ಸುಖಿನೋ ಭವಂತು. ರಾಯರು ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಲಿ ಹಾಗೂ ಕಾಪಾಡಲಿ ಅಂತ ಹೇಳ್ತಾ, ರಾಯರಲ್ಲಿ ಪ್ರತಿಯೊಂದು ಬಾರಿನೂ ಅವ್ರಿಗೆ ನಮಸ್ತೆ ಮಾಡಿ ಕೇಳ್ಕೊಳ್ತಾ, ಸರ್ವಜನೋ ಸುಖಿನೋ ಭವಂತು, ಎಲ್ಲರನ್ನು ಕಾಪಾಡು